ಎಲ್ಲರಿಗೂ ನಮಸ್ತೆ. ನಾವು ನಿಮ್ಮ ಶಿವಮೊಗ್ಗ ರೇಖಾ. ಫೇಸ್ಬುಕ್ ಫ್ಯಾಮಿಲಿ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದೀರಾ, ಒಳ್ಳೆ ಫಾಲೋವರ್ಸ್ ಆಗಿದೆ, ಹಾಗೆ ಒಳ್ಳೆ ಕಮೆಂಟ್ಸ್ಗಳು ಕೂಡ ಕೊಡ್ತಾ ಇದ್ದೀರಾ. ನನಗೆ ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಟೈಮ್ ಇಲ್ಲ, ಯಾಕಂದರೆ ತುಂಬ ವೀಡಿಯೋಸ್ಗಳನ್ನ ಎಡಿಟ್ ಮಾಡಿಟ್ಟು ಅದನ್ನು ವೀಡಿಯೋಸ್ ವಾಯ್ಸ್ ಕೊಡದೆ ಹಾಗೇ ಇದ್ದೀನಿ. ಯಾಕಪ್ಪ ಅಂದರೆ ಮನೇಲಿ ತುಂಬ ಕೆಲಸ. ಯಾಕಂದರೆ ಈ ವಿಡಿಯೋನ ನಾನು 1 ತಿಂಗಳ ಮುಂಚೆ ತೆಗೆದಿರೋಂಥ ವೀಡಿಯೋ, ಅದಕ್ಕೆ ವಾಯ್ಸ್ ಕೊಟ್ಟಿರಲಿಲ್ಲ, ಹಾಗೇ ಎತ್ತಿಟ್ಟಿದ್ದೆ. ಸರಿ ಈಗ ಅಪ್ಲೋಡ್ ಮಾಡೋಣ ಅಂತೇಳಿ ಈಗ 1 ತಿಂಗಳ ಮುಂಚೆ ತೆಗೆದಿರೋಂಥ ವೀಡಿಯೋ ಈಗ ಆಲ್ಮೋಸ್ಟ್ ತುಂಬ ಕೆಲಸಗಳಾಗಿದ್ದಾವೆ. ಅದಕ್ಕಂತ ಹೇಳಿ ಈ ವಿಡಿಯೋ ಹಾಕೋಣ ಹಾಗೆ ಇಟ್ಟಿದ್ದೀವಲ್ಲ ಅಂತೇಳಿ ಹಾಕ್ತಾಯಿದ್ದೀನಿ. ಹಾಗೆ ಫೇಸ್ಬುಕ್ಕಲ್ಲಿ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬರ್ತಿದೆ. ಹೀಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಎಷ್ಟೆಷ್ಟು ಕೆಲಸ ಆಗಿದ್ದಾವೆ ಅಂದರೆ ಇದು ಇವಾಗ ಕೆಲಸ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಒಂದು ಅರ್ಧಕ್ಕೆ ಮೇಲೆ ಕೆಲಸ ಆಗಿದ್ದಾವೆ. ಇದು ಫಸ್ಟು ನಾವು ಪ್ಲಾಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ತೆಗ್ದಿರೋಂಥ ವೀಡಿಯೋ. ಸೊ ಹೋಮ್ ಟೂರ್ ಮಾಡೋಣ ಅಂತೇಳಿ ತೆಗ್ದಿದ್ದೆ. ಆಮೇಲೆ ವೀಡಿಯೋ ಹಾಕಲಿಕ್ಕೆ ನನಗೆ ಟೈಮ್ ಆಗಲಿಲ್ಲ. ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಮ್ಮ ಬಹಳ ದಿನದ ಒಂದು ಕನಸು ಅಂತಲೇ ಹೇಳಬೇಕು ನಮ್ಮ ಮನೆ. ಫಸ್ಟು ನಾವಿದ್ದಿದ್ದು ಹಂಚಿನ ಮನೆ, ಸೀಟಿನ ಮನೆ, ಅಂದರೆ 3 ಥರದ ಒಂದು ಮನೆಯಲ್ಲೇ ನಾವಿದ್ದಿದ್ದು. ತುಂಬ ಅಂದರೆ ಮನೆ ಅನ್ನೋದು ಫ್ಯೂಚರಲ್ಲಿ ಒಂದು ದೊಡ್ಡ ಕನಸು ನಮ್ಮ ಪ್ರಕಾರ. ನಮಗೆ ಅಂತಲ್ಲ, ತುಂಬ ಜನ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೆಲ್ಲ ಅವಾಗೆಲ್ಲ ಅಂತಿದ್ವಿ, ನಾವೆಲ್ಲ ಯಾವಾಗ ಮನೆ ಕಟ್ತೀವೋ ಅಂತ ಅನ್ನಿಸ್ತಿತ್ತು. ಈಗ ಮನೆ ಕಟ್ಟುವಾಗ ಅನ್ನಿಸ್ತಿದೆ ಅದ್ರ ಕಷ್ಟ ಏನು ಅನ್ನೋದನ್ನು, ಏನೋ ಕಷ್ಟದಲ್ಲೂ ಒಂದು ಸುಖ ಇದೆ ಅಂತೇಳಿ ನಾವು ಮನೆ ಕಟ್ತಾ ಇದ್ವಲ್ಲ. ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅಂದರೆ ಮನೆ ಕಟ್ಟಬೇಕು ಅನ್ನೋದು ತುಂಬ ಸ್ಟ್ರಗಲ್ಲು, ತುಂಬ ಕಷ್ಟಗಳ ನಂತರ ನಾವು ಈ ಮನೆ ಕಟ್ತಾ ಇದೀವಿ. ಅದು ತುಂಬ ಕಷ್ಟ ಇದೆ. ಇನ್ನು ಮನೆ ಈಗ ಒಂದು ಅರ್ಧಕ್ಕರ್ಧ ಕೆಲಸ ಆಗಿದೆ. ಇದ್ರ ಮೇಲೆ ಇರೋದು ಪ್ಲಾಸ್ಟಿಂಗ್ ಆದಮೇಲೆ ತುಂಬ ಇರ್ಬೋದು. ನನಗೆ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಇಲ್ಲ. ಯಾಕಪ್ಪ ಅಂದರೆ ಮನೇಲಿ ಕೆಲಸ, ಬೆಳಗ್ಗೆ ತಿಂಡಿ, ಅಡುಗೆ, ಹೇಗಿದ್ರು ಒಂದು 8 ಜನಕ್ಕಾದರೂ ನಾನು ಮಧ್ಯಾಹ್ನ ಬೆಳಗ್ಗೆ ಅಂತ ಹೇಳಿ ತಿಂಡಿ ಊಟ ರೆಡಿ ಮಾಡಬೇಕು. ಹಾಗೆ ಬಟ್ಟೆ ಪಾತ್ರೆ ಅಂತೇಳಿ ಮನೇಲಿ ಅಷ್ಟು ಕೆಲಸ ಕೂತ್ಕೊಳ್ಳೋಕ್ಕೂ ಪುರ್ಸೊತ್ತಿರಲ್ಲ. ಅದರಲ್ಲಿ ನಾನು ಒಂದು ಶಾರ್ಟ್ಸ್ ವಿಡಿಯೋಗಳಲ್ಲಿ ನಾನು ವೀಡಿಯೋಸ್ ಥರ ತೆಗ್ದು 6 ನಿಮಿಷಕ್ಕೆ ಮಾತಾಡಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀನಿ. ತುಂಬ ಜನ ಕೇಳ್ತೀರಾ, ಫೇಸ್ಬುಕ್ಕಲ್ಲಿ ಅಷ್ಟು ಕಮೆಂಟ್ಸ್ಗಳು ಬರುತ್ತೆ, ನೀವು ರಿಪ್ಲೈ ಮಾಡಲ್ಲ ಅಂತೇಳಿ. ನನಗೆ ಒಂದು ಚೂರು ಟೈಮ್ ಇರಲ್ಲ ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ. ಹಾಗಾಗಿ ಯಾರು ತಪ್ಪು ತಿಳ್ಕೊಬೇಡಿ, ಯಾಕಂದರೆ ನಾವು ಹಾಕೋ ಕಮೆಂಟ್ಸ್ಗೆ ರಿಪ್ಲೈ ಮಾಡಲ್ಲ ಅಂತೇಳಿ. ನಾನು ವೀಡಿಯೋದಲ್ಲೆಲ್ಲ ತೋರಿಸಿರ್ತೀನಿ. ಫ್ರಂಟು ಅಂದರೆ ಇವಾಗ ನಾವು ಕಟ್ತಿರೋ ಮನೆ ಡೂಪ್ಲೆಕ್ಸ್ ಮನೆ. ಕೆಳಗಡೆ ಒಂದು ಹಾಲು, ಒಂದು ಅಟ್ಯಾಚ್ ರೂಮು, ಹಾಗೆ ಒಂದು ಕಿಚನ್, ಒಂದು ದೇವ್ರ ಮನೆ, ಹಾಗೆ ಒಂದು ಕಾಮನ್ ಬಾತ್ರೂಮ್ ಅದೆಲ್ಲ ಇರುತ್ತೆ. ಹಾಗೆ ಮೇಲೆ ಟೇರ್ ಕೇಸ್ ಬಂದಿರುತ್ತೆ, ಅಂದರೆ ಡೂಪ್ಲೆಕ್ಸ್ ಮನೆ ಅಲ್ವಾ, ಹಾಗಾಗಿ ಮೇಲೆ ಒಂದು ಹಾಲು, 2 ಬೆಡ್ರೂಮು, ಅದ್ರ ಮೇಲೆ ಒಂದು ಬಟ್ಟೆ ಒಣ ಹಾಕ್ಲಿಕ್ಕೆ ಅಂತ ಹೇಳಿ ಅದು ಸೀಟ್ ಹಾಕ್ಬಿಟ್ಟಿದ್ದೀವಿ. ಅದಕ್ಕೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕನಸಿರುತ್ತಲ್ಲ, ಹಾಗೆ ನಮಗೂ ಈ ಕನಸು. ಅದು ತಮ್ಮದೇ ಆದ ಒಂದು ಸುಂದರ ಮನೆ. ಭಾಳಷ್ಟು ಕಷ್ಟ, ಪರಿಶ್ರಮ, ತ್ಯಾಗಗಳ ನಂತರ ಇದು ನಮ್ಮ ಕನಸು ನನಸಾಗ್ತಾ ಇದೆ. ಈ ಮನೆ ಕೇವಲ ಗೋಡೆಗಳಲ್ಲ, ಇದು ನಮ್ಮ ಶ್ರಮದ ಫಲ, ನಮ್ಮ ಕುಟುಂಬದ ಸಂತೋಷ. ಪ್ರತಿ ಇಟ್ಟಿಗೆಯಿಂದ ಒಂದು ಕನಸಿದೆ, ಪ್ರತಿ ಕೋಣೆಯಿಂದ ಒಂದು ನೆನಪಿದೆ. ಹಾಗೆ ಇಲ್ಲಿ ನಗು ಇರಲಿ, ಸಂತೋಷ ಇರಲಿ, ಪ್ರೀತಿ ಮತ್ತು ಶಾಂತಿ ಸದಾ ತುಂಬಿರಲಿ. ದೇವರ ಕೃಪೆ, ಹಿರಿಯರ ಆಶೀರ್ವಾದ ಮತ್ತು ನಮ್ಮ ಪರಿಶ್ರಮದ ಈ ಮನೆ ನಿರ್ಮಾಣವಾಗ್ತಿದೆ. ಇದು ಕೇವಲ ಮನೆಯಲ್ಲ ಕಣ್ರಿ, ಇದು ನಮ್ಮ ಕನಸಿನ ಲೋಕ. ಇನ್ನು ಎಷ್ಟು 1 ತಿಂಗಳ ನಂತರ ಎಷ್ಟು ಕೆಲಸಗಳಾಗಿದ್ವಿ, ಏನೇನು ಮಾಡ್ತಾ ಇದೀವಿ ಅಂತ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು ಮಾಡಿ ತಪ್ಪದೆ. ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಹಾಕಿ. ನೀವು ಹಾಕುವಂಥ ಕಮೆಂಟ್ಸು ನನಗೆ ಇನ್ನಷ್ಟು ವೀಡಿಯೋಸ್ಗಳು ಮಾಡಬೇಕು ಅನ್ನೋ ಆಗಿರಬೇಕು. ಅಂದರೆ ತುಂಬ ಜನ ಒಳ್ಳೆ ಕಮೆಂಟ್ಸ್ಗಳು ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೀಗೆ ಫಾಲೋವರ್ಸ್ ಆಗ್ತಾ ಇದೆ. ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು. ಹೀಗೆ ಸಪೋರ್ಟ್ ಮಾಡಿ ನಮಗೂ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಈಗ ಎಷ್ಟು ಕೆಲಸಗಳಾಗಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಬೇಕು ಅನ್ನೋರು, ಮುಂದಿನ ವಿಡಿಯೋ ಬೇಕು ಅನ್ನೋರು ಕಮೆಂಟಲ್ಲಿ ತಿಳಿಸಿ ಎಸ್ ಅಂತ ಹೇಳಿ.